ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಿರ್ಸಿಎ ಗ್ರಾಮದಲ್ಲಿ 30 ಲಕ್ಷ ವೆಚ್ಚದ ಸಮುದಾಯ ಭವನ ಕಾಮಗಾರಿಗೆ ಚಾಲನೆ. ರಥೋತ್ಸವದಲ್ಲಿ ಭೀಕರ ಅವಘಡ, ಓರ್ವನ ಕಾಲು ಕಟ್, ಮೂವರಿಗೆ ಗಂಭೀರ ಗಾಯ. ಹಳ್ಕೆಡ್ಬಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್, 7 ವಿದ್ಯಾರ್ಥಿಗಳಿಗೆ ಫುಲ್ ಮಾರ್ಕ್. ಸುದ್ದಿಯ ವಿವರಗಳು. ಬೀದರ್ ತಾಲೂಕಿನ ಸಿರ್ಸಿಎ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನದ ಸಮೀಪ 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಸಮುದಾಯ ಭವನದ ಕಾಮಗಾರಿಗೆ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಗುಣಮಟ್ಟದೊಂದಿಗೆ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಿರ್ಮಾಣವಾಗಲಿರುವ ಈ ಭವನವು ಸಮಾಜದ ಎಲ್ಲ ವರ್ಗಗಳ ಜನರಿಗೆ ಉಪಯೋಗವಾಗುವ ಕೇಂದ್ರವಾಗಿದ್ದು, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ವೇದಿಕೆ ಆಗಲಿದೆ ಎಂದು ತಿಳಿಸಿದರು. ಇದೇ ವೇಳೆ ಈ ಯೋಜನೆ ಗ್ರಾಮ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡುವುದರ ಜೊತೆಗೆ ಯುವಕರಿಗೆ ಪ್ರೇರಣೆ ನೀಡುವ ಕೇಂದ್ರವಾಗಲಿದೆ ಎಂದು ಶಾಸಕರು ಹೇಳಿದರು. ಬಸಣ್ಣ ಎದರಿನ ತಗೋರಿ, ಲೆಫ್ಟ್ ರೈಟ್. चंपका पाटल से पुन्नगा से अजिग्रवीर साल पुष्पा प्रवाह मालत्यादीनि सुगंधीनि मालत्यादीनि वैभवो माया रतानि को ज्ञात पुष्पाणि प्रतिग्रहितम् ओम श्री आदिकवि महर्षि वाल्मीकि देवाय नमः. पुष्पं धारयामि. ओम श्री आदिकवि महर्षि वाल्मीकि देवाय नमः. ओम संगतम संगतम संगम मानस जानसंग भावनता पूर्व संग अनुपात समान रग्नि समान योग समान मत. ಬಸವಕಲ್ಯಾಣ ನಗರದ ತೇರ್ ಮೈದಾನದಲ್ಲಿ ನಡೆದ ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವದ ವೇಳೆ ಭೀಕರ ಅವಘಡ ಸಂಭವಿಸಿ 3 ಗಾಯಗೊಂಡ ಘಟನೆ ಇಂದು ಬೆಳಗ್ಗೆ ನಡೆದಿದೆ. 3 ದಿನಗಳ ಕಾಲ ನಡೆದಿದ್ದ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಬೆಳಗ್ಗೆ ಸುಮಾರು 6 ಗಂಟೆಗೆ ರಥೋತ್ಸವ ಆರಂಭವಾಗಿತ್ತು. ಸಾವಿರಾರು ಭಕ್ತರು ಭಾಗವಹಿಸಿದ್ದರಿಂದ ಸ್ಥಳದಲ್ಲಿ ನೂಕು ನುಗ್ಗಲು ಉಂಟಾಯಿತು. ಈ ವೇಳೆ ರಥವನ್ನು ಎಳೆಯುವಾಗ ಏಕಾಏಕಿ ಉಂಟಾದ ಗೊಂದಲದಲ್ಲಿ 4 ವ್ಯಕ್ತಿಗಳು ರಥದ ಚಕ್ರದಡಿ ಸಿಲುಕಿದರು. ತಕ್ಷಣ ಸ್ಥಳೀಯರು ಹರಸಾಹಸ ಪಟ್ಟು ಇಬ್ಬರನ್ನು ಸುರಕ್ಷಿತವಾಗಿ ಹೊರತೆಗೆದರು. ಆದರೆ ಧನ್ರಾಜ್ ಎಂಬುವವರ ಕಾಲು ಚಕ್ರದಡಿ ಸಿಲುಕಿ ಕಟ್ಟಾಗಿದ್ದು, ರಿಷಬ್ ಸೇರಿದಂತೆ ಇನ್ನಿಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳಲ್ಲಿ ಒಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗೆ ಕಲಬುರಗಿಗೆ ರವಾನಿಸಲಾಗಿದ್ದು, ಇನ್ನುಳಿದವರಿಗೆ ಬಸವಕಲ್ಯಾಣದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ನಂತರ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಭಕ್ತರ ಹೆಚ್ಚಿನ ಗುಂಪು ಮತ್ತು ನೂಕು ನುಗ್ಗಲು ಕಾರಣದಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ರಥದ ಗಾಲಿಯ ಪಕ್ಕಕ್ಕೆ ಯಾರು ಹೋಗ್ಬೇಡ್ರಿ. ಎದುರುಗಡೆ ಇರುವಂತ ಎಲ್ಲ ಭಕ್ತಾದಿಗಳನ್ನು ವಿನಂತಿಸೋದೇನೆಂದ್ರೆ ಮತ್ತೆ ಮತ್ತೆ ಎದುರುಗಡೆ ಹೋಗೋದು ಬೇಡ. ಜಯವಾಗಲಿ, ಅಜಗಣ್ಣ ತಂದೆಯವರಿಗೆ ಜಯವಾಗಲಿ, ಮೂಲಿಯ ಚಂದಯ್ಯನವರಿಗೆ ಜಯವಾಗಲಿ, ಗಣಪನ ಅಪ್ಪಣ್ಣನವರಿಗೆ ಜಯವಾಗಲಿ, ಬಾಲಕಂದಯ್ಯನವರಿಗೆ ಜಯವಾಗಲಿ, ಕೇಡರ ರಾಶಿಮಯ್ಯನವರಿಗೆ ಜಯವಾಗಲಿ, ಜಯವಾಗಲಿ, ಹೋಳಿಗೆ ಮಾರಯ್ಯನವರಿಗೆ ಜಯವಾಗಲಿ, ಬಹುರೂಪಿ ಚೌಡ ಮಹಾದೇವಿಯವರಿಗೆ, ಗಂಗಾಂಬಿಕೆ ತಾಯಿಯವರಿಗೆ, ನೀಲಾಂಬಿಕೆ ತಾಯಿಯವರಿಗೆ, ಮುಕ್ತಾಯಿ ತಾಯಿಯವರಿಗೆ, ಕರ್ನಾಟಕ ತಾಯಿಯವರಿಗೆ, ಐದಪ್ಪಿ ಲಕ್ಕಮ್ಮನವರಿಗೆ, ಅಕ್ಕಮ್ಮ ತಾಯಿಯವರಿಗೆ, ಹೋಳಿಗೆ ಮಹಾದೇವಿಯವರಿಗೆ.
ಜಿಲ್ಲೆಯ ಹಳಕೆಡ್ಬಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ಉತ್ಸಾಹಭರಿತವಾಗಿ ನಡೆಯಿತು. ಈ ಸಮಾವೇಶದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಪಕ್ಷದ ಬಲವರ್ಧನೆಗೆ ಒಗ್ಗಟ್ಟು ಪ್ರದರ್ಶಿಸಿದರು. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು, ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಘಟನೆ ಬಲಪಡಿಸುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಪಕ್ಷದ ತತ್ವಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ಗ್ರಾಮ ಮಟ್ಟದಿಂದಲೇ ಸಂಘಟನೆ ಬಲಪಡಿಸಿದರೆ ಮಾತ್ರ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಹಲವು ಮುಖಂಡರು, ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದು ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, 91.1% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆದಿದ್ದ ಈ ಪರೀಕ್ಷೆಯಲ್ಲಿ ರಾಜ್ಯದಾದ್ಯಂತ ಸುಮಾರು 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಬಿಡುಗಡೆ ಮಾಡಿದ್ದಾರೆ. 7 ಮಂದಿ ವಿದ್ಯಾರ್ಥಿಗಳು 625ರಲ್ಲಿ 625 ಅಂಕ ಪಡೆದಿದ್ದಾರೆ. ದಾವಣಗೆರೆಯ ಭರತ್, ಚಿಕ್ಕಮಗಳೂರಿನ ಬೃಂದಾ, ಬೆಂಗಳೂರು ಉತ್ತರದ ಧನುಷ್, ಉಡುಪಿಯ ಪ್ರೀತಂ, ಚಿಕ್ಕೋಡಿಯ ಪ್ರಾರ್ಥನಾ, ವಿಜಯಪುರದ ಸೌಜನ್ಯ, ರಾಯಚೂರಿನ ಸುಖದೇವ್ 625ರಲ್ಲಿ 625 ಅಂಕ ಪಡೆದವರಾಗಿದ್ದಾರೆ. 7,24,794 ಮಕ್ಕಳು ಪಾಸ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 98.40% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು ಫಲಿತಾಂಶದಲ್ಲಿ ಮೊದಲ ಸ್ಥಾನ ಪಡೆದಿದೆ. ಉಡುಪಿ ಜಿಲ್ಲೆ 98.18% ಫಲಿತಾಂಶದೊಂದಿಗೆ 2ನೇ ಸ್ಥಾನದಲ್ಲಿದೆ. ಉತ್ತರ ಕನ್ನಡ 3ನೇ ಸ್ಥಾನ 98.9%, ಹಾಸನ್ 4ನೇ ಸ್ಥಾನ 97.51% ಗಳಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಇಂದು ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ, ಪ್ರತಿಪಕ್ಷ ನಾಯಕ ಆರೋಷಕ್ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ವಿಜೇಂದ್ರ ಯಡಿಯೂರಪ್ಪ, ಖರ್ಗೆಯವರ ಹೇಳಿಕೆ ಕೇವಲ ಪ್ರಧಾನಿ ಮೋದಿ ಅವರಿಗೆ ಮಾಡಿದ ಅವಮಾನವಲ್ಲ, ದೇಶದ 140 ಕೋಟಿ ಜನತೆಗೆ ಮಾಡಿದ ಅವಮಾನವಾಗಿದೆ. ಹಿಂದುಳಿದ ವರ್ಗದ ಮೋದಿ ಅವರು ಉತ್ತಮ ಆಡಳಿತ ನೀಡುತ್ತಿರುವುದನ್ನು ಕಾಂಗ್ರೆಸ್ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದರು. ಪ್ರತಿಪಕ್ಷ ನಾಯಕ ಆರೋಷಕ್ ಮಾತನಾಡಿ, ಜನಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭಯೋತ್ಪಾದಕ ಎಂದು ಕರೆಯುವ ಮೂಲಕ ಕಾಂಗ್ರೆಸ್ ತನ್ನ ನಿಜವಾದ ಸಂಸ್ಕೃತಿಯನ್ನು ತೋರಿಸಿದೆ. ಕಾಂಗ್ರೆಸ್ ಪಕ್ಷ ಇಂದು ದೇಶದಾದ್ಯಂತ ಕುಸಿತಗೊಳ್ಳಗಾಗಿದೆ. ಜನರು ಅವರ ನಡವಳಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಹೇಳಿದರು. ಪ್ರತಿಭಟನೆ ವೇಳೆ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಖಂಡನೆ ವ್ಯಕ್ತಪಡಿಸಲಾಯಿತು. ಎಸಿಸಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಉಗ್ರವಾದಿ ಅಂತೇಳಿ, ಇದು ನರೇಂದ್ರ ಮೋದಿಜಿ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಲ್ಲ, ಈ ದೇಶದ 160 ಕೋಟಿ ಜನತೆಗೆ ಮಾಡಿರ್ತಕ್ಕಂಥ ಅಪಮಾನ ಅನ್ನೋದನ್ನ ಅವರು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಾನು ತಮ್ಮ ಮುಖೇನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಇದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಹೇಳ್ತಿರ್ತಕ್ಕಂಥದ್ದು ನಿಮ್ಮ ಬಾಯಿಂದ
ಯಾಕೆ ನಿಮಗೆ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತ ಬಡ ಕುಟುಂಬದಿಂದ ಬಂದಿರತಕ್ಕಂತ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ 12 ವರ್ಷಗಳ ಸುದೀರ್ಘವಾಗಿ ಈ ದೇಶವನ್ನ ನಡೆಸ್ತಾ ಇದ್ದಾರೆ. ಭಾರತವನ್ನ ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ದೇಶದ ಏಳಿಗೆಯನ್ನ ಸಹಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ನರೇಂದ್ರ ಮೋದಿಜಿ ಅವರನ್ನ ಈ ರೀತಿ ಅವಹೇಳನಕಾರಿಯಾಗಿ ಹೇಳಿರ್ತಕ್ಕಂಥದ್ದು. ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷದವರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಈ ದೇಶದ ಯಾವುದೇ ಪ್ರಧಾನಮಂತ್ರಿಗಳಷ್ಟು ಗೌರವನ ಕೊಟ್ಟಿರಲಿಲ್ಲ. ಜಗತ್ತಿನ 25ಕ್ಕೂ ಹೆಚ್ಚು ರಾಷ್ಟ್ರಗಳು ಆ ದೇಶದ ಅತ್ಯುನ್ನತ ಗೌರವವನ್ನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಅನ್ನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಯಾವ ರೀತಿ ಈ ಭಾರತವನ್ನು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕಾಗಿದೆ. ಇದೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕಿದ್ರು ಕೂಡ ನಿಮ್ಮದೇ ಪಕ್ಷದ ನಿಮ್ಮ ಮುಖ್ಯಮಂತ್ರಿಗಳು ಅದನ್ನ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೈ ಕಟ್ಕೊಂಡು ಕೂತಿತ್ತು. ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇಷ್ಟು ಕೆಟ್ಟದ ನಡ್ಕೊಂಡಾಗ ಅವ್ರಗಳನ್ನ ಉಗ್ರಗಾಮಿಗಳು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾರ ಕರೆದಿದ್ರೆ ದೇಶದ ಜನನು ಕೂಡ ಒಪ್ಕೊಳ್ತಾ ಇದ್ರು, ರಾಜ್ಯದ ಜನನು ಕೂಡ ಒಪ್ಕೊಳ್ತಾ ಇದ್ರು. ಆದ್ರೆ ಯಾವ ಪ್ರಧಾನಮಂತ್ರಿಗಳು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕಿತ್ತಾಕೋ ಮುಖೇನ ಅಲ್ಲಿ ಶಾಂತಿಯನ್ನು ನೆಲೆಸತಕ್ಕಂತ ಕೆಲಸ ಮಾಡಿದ್ದಾರೆ, ಉಗ್ರಗಾಮಿಗಳ ಬೆನ್ನು ಮೂಳೆ ಮುರಿತಕ್ಕಂತ ಕೆಲಸವನ್ನು ಮಾಡಿದ್ದಾರೆ. ಅಂತ ಪುಣ್ಯಾತ್ಮನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಇವತ್ತು ಉಗ್ರಗಾಮಿ ಅಂತ ಹೇಳಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರಿಗೆಲ್ಲ ಈ ದೇಶದ ಜನತೆಗೆ ಮಾಡಿರ್ತಕ್ಕಂಥ ಅಪಮಾನ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ. ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತತ್ಕ್ಷಣ ಒಂದು ಕ್ಷಣವೂ ಕೂಡ ತಡ ಮಾಡದೇನೆ ಈ ದೇಶದ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭನ ಆಗ್ರಹ ಪಡಿಸ್ತಾ ಇದ್ದೇನೆ. 140 ಕೋಟಿ ಜನ ಮೆಚ್ಚಿರುವಂತ ಪ್ರಧಾನಿ ವಿರುದ್ಧವಾಗಿ ಭಯೋತ್ಪಾದಕ ಪದವನ್ನ ಬಳಕೆ ಮಾಡೋ ಮುಖಾಂತರ ಕಾಂಗ್ರೆಸ್ ತನ್ನ ಸಂಸ್ಕೃತಿಯನ್ನ ತೋರಿಸ್ತಾ ಇದೆ. ಅವರ ಕೀಳು ಮಟ್ಟದ ಸಂಸ್ಕೃತಿ. ಒಂದ್ ಕಡೆ ರಾಹುಲ್ ಗಾಂಧಿ ಈಗಾಗಲೇ ಹಲವಾರು ಕೇಸ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಫೇಸ್ ಮಾಡ್ತಾ ಇದ್ದಾರೆ. ನಾಳೆನೂ ಕೂಡ ಒಂದು ಜಡ್ಜ್ಮೆಂಟ್ ಇದೆ ಮಾನನಷ್ಟ ಮೊಕದ್ದಮದ ಮೇಲೆ. ಅವರಿಗೆ ಜಡ್ಜ್ ಅಂದ್ರೆ ಇಡೀ ಅವ್ರ ಪಾರ್ಟಿನೇ ಒಂದು ರೀತಿ ಮೂಲೆ ಗುಂಪಾಗ್ಬಿಟ್ಟಿದೆ. ಆ ಮೂಲೆ ಗುಂಪಾಗಿರೋದ್ರಿಂದ ಈ ತರ ಹೇಳಿಕೆಗಳನ್ನ ಕೊಟ್ಟು ಇನ್ನಷ್ಟು ರಾಜ್ಯದ ಜನ ಅವ್ರಿಗೆ ಛೀಮಾರಿ ಹಾಕೋ ರೀತಿ, ದೇಶದ ಜನ ಛೀಮಾರಿ ಹಾಕೋ ರೀತಿ ಅವ್ರ ನಡವಳಿಕೆ ನಡೀತಾ ಇದೆ. ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಖರ್ಗೆನ ಅವ್ರನ್ನ ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು. ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ, ದೇಶದ ಮುಂದೆ ನಿಂತು ಕ್ಷಮಾಪಣೆಯನ್ನ ಕೇಳಬೇಕು. ಯಾರು ಭಯೋತ್ಪಾದಕರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತ ಮೋದಿಗೆ ನೀವು ಆ ರೀತಿಯಾದಂತ ಹೇಳಿಕೆಯನ್ನ ಕೊಡೋದು ತಪ್ಪು. ಈಗ ಅದಕ್ಕೆ ಸಮಜಾಯಿಷಿ ಕೊಡ್ತಾರೆ, ನಾನೇನೋ ಬೇರೆ ತರ ಹೇಳಿದೆ ಅಂತ. ಅವೆಲ್ಲ ನಡೆಯಲ್ಲ. ಅವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕ್ಯಾಚ್ ಔಟ್ ಇದೆ. ಸತ್ಯ ಏನಿದೆ ಅದು ಬಂದ್ಬಿಟ್ಟಿದೆ. ಈಗ ಅದು ಹಂಗೆ ಹೇಳದೆ ಹಿಂಗ್ ತಿರುಚಿದ್ರು ಅಂದ್ರೆ ತಿರ್ಚಿರೋರು ನೀವು, ಮಾಧ್ಯಮದವರೆಲ್ಲ ತಿರ್ಚಿಬಿಟ್ಟವ್ರೆ ಅಂತಾರೆ. ಸ್ವಾಮಿ, ನೀವು ತಿರ್ಚಿರೋದು, ಮಾಧ್ಯಮದವರೆಲ್ಲ ತಿರ್ಚಿರೋದು. ನೀವು ತಿರ್ಚಿ ಮಾಧ್ಯಮದ ಮೇಲೆ ಗೂಬೆ ಕೂಸು ಅಂತ ಕೆಲಸ ಮಾಡ್ತಾ ಇದ್ದೀರಾ. ಇನ್ನಾದ್ರೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದ್ರೆ ವಜಾ ಮಾಡ್ಲಿ ಅವರು. ಈ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದೇ ಇನ್ನೂ ಕೂಡ ಮಾಧ್ಯಮದ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದವರು ತಪ್ಪು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ಭಯೋತ್ಪಾದಕ ಅಂತ ಹೇಳಲೇ ಇಲ್ಲ ನಾನು ಅಂತ ಹೇಳ್ತಾ. ಇದೆಲ್ಲ ಕ್ಯಾಚ್ ಔಟ್ ಇದೆ. ಈಗ ಇದು ರೆಕಾರ್ಡಲ್ಲಿ ಔಟ್ ಇದೆ. ಇನ್ನೊತ್ತಲ್ಲ 100 ವರ್ಷ ಹೋದ್ರು ಇದು ಹೀಗೆ ಇರ್ತದೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಲಿಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ದೇಶದ ಜನ ಇವ್ರನ್ನ ಮೂಲೆ ಗುಂಪು ಮಾಡ್ತಾರೆ. ಖರ್ಗೆ ಮುಂದೆ ಚುನಾವಣೆ ಕಲಬುರಗಿ ಕಡೆ ಬರಕ್ಕೆ ಆಗಲ್ಲ. ಅವ್ರು ಬರಕ್ಕೆ ಆಗಲ್ಲ. ಇನ್ನ ಕಲಬುರಗಿಯಲ್ಲಿ ಅವರು ಸೋತಂಗೆ. ಇನ್ನು ಬಂದ್ರೆ ಜನ ಇನ್ನಷ್ಟು ಹೀನಾಮಾನವಾಗಿ ಸೋಸ್ತಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನದಲ್ಲಿ ಭಾಗವಹಿಸಿದ ಜನರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುರುವಾರ ಅಭಿನಂದಿಸಿದರು. ಈ ಮತದಾನದ ಪ್ರಮಾಣವು ಬದಲಾವಣೆಗೆ ಭಾರಿ ಜನಮತವನ್ನು ಸೂಚಿಸುತ್ತದೆ ಎಂದು ಅವರು ಹೇಳಿದರು. ಜಲ್ಮುರಿ ಘಟನೆ ಕುರಿತು ಆಡಳಿತಾರೂಢ ಪಕ್ಷ ಟಿಎಂಸಿ ವಿರುದ್ಧ ವ್ಯಂಗ್ಯವಾಗಿ ಉಲ್ಲೇಖಿಸಿದ ಮೋದಿ, ನಾನು ಬಂಗಾಳದಲ್ಲಿ ಜಲ್ಮುರಿ ಸವಿದಿದ್ದೇನೆ, ಆದರೆ ಟಿಎಂಸಿ ನಾಯಕರು ಮೆಣಸಿನಕಾಯಿ ಉರಿಯನ್ನು ಅನುಭವಿಸುತ್ತಿರುವಂತೆ ಕಾಣುತ್ತದೆ ಎಂದು ಹೇಳಿದರು. ರಾಜ್ಯಕ್ಕಾಗಿ ಹಿಂದೆ ಘೋಷಿಸಿದ್ದ 6 ಚುನಾವಣಾ ಭರವಸೆಗಳ ಜೊತೆಗೆ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಅಭಿವೃದ್ಧಿಗೆ ಉದ್ದೇಶಿಸಿದ ಹೊಸ 10 ಮೋದಿ ಕಿ ಗ್ಯಾರಂಟಿಗಳನ್ನು ಅವರು ಘೋಷಿಸಿದರು. ಮೋದಿ ಕಿ ಗ್ಯಾರಂಟಿ ಎಂದರೆ ಅವುಗಳ ಖಚಿತ ಜಾರಿಗೆ ಸಮಾನ ಎಂದು ಅವರು ಹೇಳಿದರು. 4 मई को बंगाल में भी बीजेपी की विजय का जश्न होगा. मिठाई भी बटेगी और जालमुरी भी बांटी जाएगी.
वैसे मैंने सुना है कि जालमुरी ने भी कुछ लोगों को जन्नाटेदार झटका दिया है। जालमुरी मैंने खाई, लेकिन झाल टीएमसी को लगी है। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.